ಎಲ್ಲರಿಗೂ ನಮಸ್ಕಾರಗಳು. ಹೆಂಗದರಿ ಎಲ್ಲರೂ? ಆರಾಮದರಿ? ನಾನು ಆರಾಮದೀನಿ. ಇವತ್ತು ಏನಪ್ಪ ಅಂತಂದ್ರೆ ನಿನ್ನೆ ಭಾಗ 1 ನೋಡಿದ್ರಿ. ಆ ಭಾಗ 1 ಒಳಗೆ ಏನಪ್ಪ ಅಂತಂದ್ರೆ ಭಾಗ 1 ಒಳಗೆ ಈ ರೀತಿ ಡಯಾಗ್ರಾಮ್ಗಳು ಅಂದ್ರೆ ಹೆಂಗೆ ಬರ್ತಾವೆ ಮಾನಸಿಕ ಸಾಮರ್ಥ್ಯ ಭಾಗ ಒಳಗೆ ಅಂದರೆ 4 ಚಿತ್ರ ಕೊಟ್ಟಿರ್ತಾರೆ. ಆ ಚಿತ್ರದೊಳಗೆ ಒಂದು ಯಾವುದೋ ಚಿತ್ರ ಇದು ಗುಂಪಿಗೆ ಸೇರಂಗಿಲ್ಲ. ಟೋಟಲಾಗಿ ಹೇಳಬೇಕಂದ್ರೆ ಗುಂಪಿಗೆ ಸೇರಿದ ಚಿತ್ರವನ್ನು ಹೊರಗಡೆ ತೆಗಿ ಅಂತ ಹೇಳ್ಯಾರ. ಅದಕ್ಕೆ ನಾವೇನು ಮಾಡಿಪ್ಪ ಅಂತಂದ್ರೆ ಇಲ್ಲಿ ಒಂದು ಸೆಕ್ಷನ್ ಮುಗೀತಿದ್ದು ಅಂದರೆ ಭಾಗ 1 ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಆಮೇಲೆ ಇದೇ ರೀತಿ ಬೀಳ್ತಾವೆ ಅಂತೇನಿಲ್ಲ, ಅಂದರೆ ಯಾವ ರೀತಿ ಬೀಳ್ತಾವೆ ಅಂತ ಹೇಳಿ ಹೇಳಕತ್ತೀನಿ ಅಷ್ಟೇ. ಹೌದಾ? ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಭಾಗ 2 ಅಂದರೆ ಭಾಗ 2 ಯಾವ ರೀತಿ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನು ನೋಡ್ರಿ. ಇಲ್ಲಿ ನೋಡ್ರಿ, ಫಸ್ಟಿಗೆ ಏನಪ್ಪ ಅಂತಂದರೆ ಹೇಳಿಕೆಗಳನ್ನ ಕೊಟ್ಟಾರೆ. ನೋಡ್ರಿ, ಪ್ರಶ್ನೆ ಸಂಖ್ಯೆಯು 5ರಿಂದ 8ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿದೆ ಮತ್ತು ABC ಮತ್ತು D ಎಂಬ ಅಕ್ಷರಗಳುಳ್ಳ 4 ಉತ್ತರ ರೂಪದ ಆಕೃತಿಗಳನ್ನು ಬಲಬದಿಗೆ ಕೊಡಲಾಗಿದೆ. ಬಲಬದಿಗೆ ಕೊಟ್ಟ ಆಕೃತಿಯಲ್ಲಿ ಯಾವ ಆಕೃತಿ ಪ್ರಶ್ನೆ ರೂಪದ ಎಡಬದಿಯ ಆಕೃತಿಯನ್ನು ಸಂಪೂರ್ಣವಾಗಿ ಹೋಲುವುದೋ ಅದನ್ನು ಆಯ್ಕೆ ಮಾಡಿ. ನೀವು ಆಯ್ಕೆ ಮಾಡಿದ ಉತ್ತರವನ್ನು OMR ಉತ್ತರ ಹಾಳೆಯಲ್ಲಿ ಆಯಾ ಪ್ರಶ್ನೆ ಸಂಖ್ಯೆ ಮುಂದುಗಡೆ ಇರುವ ಸರಿಯಾದ ವೃತ್ತವನ್ನು ಸಂಪೂರ್ಣವಾಗಿ ತುಂಬಿರಿ ಅಂತ ಹೇಳಿ ಇಲ್ಲಿ ಮ್ಯಾಲೆ ಏನಪ್ಪ ಅಂತಂದರೆ ಒಂದು ಹೇಳಿಕೆಯನ್ನು ಕೊಟ್ಟಾರ. ಈಗ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ಈ ಡಯಾಗ್ರಾಮ್ಗಳನ್ನ ನೋಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಹೇಳ್ಯಾರ ನೋಡ್ರಿ, 5ರಿಂದ 8ನೇ ಕ್ವಶನ್ವರೆಗೆ ಒಂದು 4 ಚಿತ್ರಗಳನ್ನ ಕೊಟ್ಟಾರ. ಹೌದಾ? ಈ 4 ಚಿತ್ರಗಳು, ಈ 4 ಚಿತ್ರದೊಳಗೆ ಏನಪ್ಪ ಅಂತಂದ್ರೆ ಯಾವುದು ಸರಿಯಾಗಿ ಹೋಲ್ತತಿ ಅನ್ನೋದು ನಾವು ಇಲ್ಲಿ ಹೇಳಬೇಕಾಗೈತಿ. ಟೋಟಲಾಗಿ ಹೇಳಬೇಕಂದ್ರೆ ಈ ಕಡೆ ಇರುವಂತಹ ಚಿತ್ರ ಈ 4 ಚಿತ್ರದೊಳಗೆ ಯಾವ ಚಿತ್ರ ಐತಿ ಅನ್ನೋದನ್ನು ನಾವು ಈ ಚಿತ್ರದೊಳಗೆ ಹೇಳಬೇಕಾಗತಿ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಇದು ನಾವು 5ನೇದ ಚಿತ್ರವನ್ನು ನೋಡಿಕೊಂಡು ಇಲ್ಲಿ ನೋಡ್ರಲ್ಲಿ ಏನಪ್ಪ ಅಂತಂದ್ರೆ ಒಂದು ಈ ರೀತಿ ಒಂದು ಡಯಾಗ್ರಾಮ್ ಕೊಟ್ಟಾರ. ನೋಡ್ರಿ, ಈ ರೀತಿ ಹೋಲೋದು ಇದು ಹೋಲಂಗಿಲ್ಲ. ಹೌದಾ? ಇದು ಹೋಲ್ತೈತಿ. ಆಮೇಲೆ ಇದೇನಪ್ಪ ಅಂತಂದ್ರೆ ಅಂದ್ರೆ ಆಕೃತಿಗಳು ಹೀಗೆ ಇರ್ಬೋದು, ಆದರೆ ಸೇಮ್ ಇರಬೇಕಿದು. ಇದು ಹೆಂಗೆ ಐತ್ಲ ಇಲ್ಲಿ ಹಂಗೆ ಇರಬೇಕು. ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ಡಿಫ್ರೆನ್ಸ್ ಆಗಂಗಿಲ್ಲ. ಒಂದು ಸಣ್ಣ ಚಿಕ್ಕ ಗೆರೆಯಷ್ಟು ಏನಪ್ಪ ಅಂತಂದರೆ ಇಲ್ಲಿ ಮಿಸ್ಟೇಕ್ಸ್ ಆಗಬಾರ್ದು. ಹೌದಾ? ಆಮೇಲೆ ಇದು ಉಲ್ಟಾ ಕೊಟ್ಟಾರ, ಇದಂತೂ ಆಗೋದಿಲ್ಲ, ಯಾಕಂತಂದ್ರೆ ಇಲ್ಲೆಲ್ಲ ಲೈನ್ಗಳು ಇಲ್ಲ. ಆಮೇಲೆ ಇಲ್ಲಿ ಹೌದಾ, ಕೆಲವೊಂದು ಮಕ್ಕಳು ಏನು ಮಾಡ್ತಿರಪ್ಪ ಅಂತಂದರೆ ಇದು ಪಟಕನ ನೋಟಿಫಿಕೇಶನ್ ಹಾಕಿಬಿಡ್ತೀರಿ, ಇದು ಆಗಂಗಿಲ್ಲ. ಇಲ್ಲಿ ನೋಡಿ, ಲಾಸ್ಟ್ ಒನ್ ಐತೆ ನೋಡ್ರಿ, ಇದು ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಚಿತ್ರನ ಬೇರೆ ಐತಿ, ಇದು ಚಿತ್ರನ ಬೇರೆ ಐತಿ. ಕೆಲವೊಂದು ಮಕ್ಳು ಏನು ಮಾಡ್ತಿರಪ್ಪ ಅಂದರೆ ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿ 1 2 3 1 2 3 ಹೌದಾ, ಇದೈತೆ ಇದೈತಿ, ಹಂಗಲ್ಲದ. ಹೌದಾ? ಸೇಮ್ ಏನಪ್ಪ ಅಂತಂದ್ರೆ ನಾವು ಹೆಂಗೆ ಇರ್ತೈತಿಲ್ಲ ಹಂಗೆ, ಹೌದಾ, ಹಂಗೆ ಅದ ಚಿತ್ರವನ್ನು ನೋಡ್ಬೇಕಾಕತಿ, ಇಲ್ಲಿ ಆಯ್ಕೆಯನ್ನು ಮಾಡಬೇಕಾಕತಿ. ಇದು ಯಾವುದು ಉತ್ತರ ಆಕತಿಪ್ಪ ಅಂತಂದ್ರೆ ಇದ್ರೊಳಗೆ B ಆಗ್ತೈತಿ. ಹೌದಾ? ಆಮೇಲೆ 6ನೇದು ಏನಪ್ಪ ಅಂತಂದ್ರೆ ಒಂದು ಚೌಕ್ ಕೊಟ್ಟಾರ, ಅದ್ರೊಳಗೆ ಇನ್ನೊಂದು ಚೌಕ್ ಕೊಟ್ಟಾರ. ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ವಜ್ರಾಕೃತಿಯನ್ನು ಕೊಟ್ಟಾರ, ಅದ್ರೊಳಗೆ ಚಿಕ್ಕ ಚಿಕ್ಕ ವಜ್ರಗಳನ್ನು ಕೊಟ್ಟು ಏನಪ್ಪ ಅಂತಂದ್ರೆ 2 ಲೈನ್ ಅಂದರೆ ಕ್ರಾಸ್ ಲೈನ ಎಳೆದಾರ. ಅದೇ ರೀತಿ ಇಲ್ಲಿ ಯಾವುದೈತಿ ನಾವು ನೋಡ್ಕೋಬೇಕು. ಅದು ಇದು ಈಸಿಯಾಗಿ ಗೊತ್ತಾಗತ್ತೆ, ಯಾಕಂತಂದ್ರೆ ಇಲ್ಲಿ ಪೂರ್ತಿಯಾಗಿ ಕೊಟ್ಟಿಲ್ಲ. ಇಲ್ಲಿ ಏನು ಮಾಡ್ರಪ್ಪ ಅಂತಂದ್ರೆ ಇಲ್ಲೂ ಪೂರ್ತಿಯಾಗಿ ಕೊಟ್ಟಾರ. ಆಮೇಲೆ ಇದು 2 ಲೈನ ಕೊಟ್ಟಿಲ್ಲ. ಇಲ್ಲೇನಪ್ಪ ಅಂದ್ರೆ ಇಲ್ಲೂ 2 ಲೈನ ಕೊಟ್ಟೇ ಇಲ್ಲ. ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಈ ಚಿತ್ರದೊಳಗೆ 6ನೇದ್ರೊಳಗೆ ಇದು B ಚಿತ್ರ ಆಗ್ತೈತಿ. ಇನ್ನೊಂದು ಕೆಲವೊಂದು ಮಕ್ಳು ಏನು ಮಾಡ್ತಿರಪ್ಪ ಅಂತಂದ್ರೆ ಇದು ರಬ್ಬು ಕೊಟ್ಟಾರ, ಇದು ಮಬ್ಬು ಕೊಟ್ಟಾರ ಅಂತ ಹಾಗೆಲ್ಲ ಏನೂ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಕೆಲವೊಂದು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತೀರಿ. ಇದು ಏನೋ ಪ್ರಿಂಟ್ ಒಳಗೆ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಮಿಸ್ಟೇಕ್ಸ್ ಆಗ್ಬೋದು. ಇದು ರಬ್ ಅಂದರೆ ಇಂಕ ಸ್ವಲ್ಪ ಈ ಸೈಡ್ ರಬ್ ಹೆಚ್ಚಿಗಿರ್ಬೋದು, ಈ ಸೈಡ್ ಕಡಿಮೆ ಬಂದಿರ್ಬೋದು. ಹಂಗಂತ ತಿಳ್ಕೊಂಡಿದ್ರೊಳಗೆ ಯಾವುದೂ ಆನ್ಸರ್ ಇರ್ತಿ ಬಿಟ್ಟು ಬರೋಕ್ಕೆ ಹೋಗಬೇಡ್ರಿ. ಆಯಿತಾ? ಇದ್ರೊಳಗೆ ಯಾವುದಾಗ್ತೈತಪ್ಪ ಅಂತಂದ್ರೆ ಸೆಕೆಂಡ್ ಒನ್. ಹೌದಾ? ಈಗ 7ನೇದು ಯಾವುದಾಗ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಒಂದು ಚೌಕ್ ಕೊಟ್ಟಾರ, ಅದ್ರೊಳಗೆ ಒಂದು ಚಿಕ್ಕ ಚೌಕ್ ಕೊಟ್ಟಾರ, ಅದ್ರೊಳಗೆ ಏನಪ್ಪ ಅಂತಂದ್ರೆ ಒಂದು ಎರೋ ಮಾರ್ಕ್.
ಬಾಣದ ಮಾರ್ಗವನ್ನು ಕೊಟ್ಟಾರೆ. ಇದ್ರೊಳಗೆ ಯಾವುದಾಗ್ತೈತಿ ನಾವು ನೋಡಬೇಕು. ಸರಿಯಾಗಿ ಇನ್ನೊಂದು ಹೇಳ್ತೀನಿ, ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇರಬೇಕು. ಅದ್ರೊಳಗೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರಬಾರ್ದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇದು ಏರೋ ಮಾರ್ಕ್ ಐತಿ, ಇದು ಏರೋ ಮಾರ್ಕ್ ಐತಿ, ಇಲ್ಲಿ ಕೆಳಗೈತಿ ಕೆಳಗೈತಿ, ಓಕೆ. ಆದರೆ ಇಲ್ಲೇನು ಮಾಡ್ರಪ್ಪ ಅಂತಂದರೆ ಇದು ತ್ರಿಭುಜ ಆಕಾರ ಕೊಟ್ಟರೆ, ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಈ ರೀತಿ ಏರೋ ಮಾರ್ಕನ್ನು ಉಲ್ಟಾ ಕೊಟ್ಟಾರೆ, ಇದು ಆಗಂಗಿಲ್ಲ. ಆಮೇಲೆ ಇದು ಉಲ್ಟಾ, ಹೌದಾ, ಇದು ಏನಪ್ಪ ಅಂದರೆ ಇದು ಆಗಂಗಿಲ್ಲ. ಆಮೇಲೆ ಇದು ಸೇಮ್, ಇದು ಏನಪ್ಪ ಅಂತಂದ್ರೆ ಸೇಮ ಕೊಟ್ಟರೆ ನೋಡ್ರಿ, ಹೌದಾ, ಇದು ಎರಡು ಆಗಂಗಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ ಲಾಸ್ಟ್ ಒಂದು ನೋಡ್ರಿ ಸೇಮ್ ಆಗುತ್ತೆ, ಇದು ಆಮೇಲೆ ಇದು ಹಿಂಗೇನಪ್ಪ ಅಂತಂದ್ರೆ ನಮ್ಮದು ನೆಕ್ಸ್ಟ್ ಇಲ್ಲಿ ನೋಡ್ರಿ 8ನೇದು, ಹೌದಾ, ಈ ರೀತಿ ಡಯಾಗ್ರಾಮನ್ನು ಕೊಟ್ಟಾರ. ಆಮೇಲೆ ಇಲ್ಲಿ ಯಾವ್ದು ಹೋಲ್ತೈತಿ ನೋಡ್ಬೇಕು ನಾವು, ಹೌದಾ. ನೋಡ್ರಲ್ಲಿ ಇದು ಆಗಂಗಿಲ್ಲ, ಯಾಕಂತಂದ್ರೆ ಇದು ತ್ರಿಭುಜ ಐತಿ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಏನಪ್ಪ ಅಂತಂದ್ರೆ ಇದು ಚೌಕ ಐತಿ, ಚೌಕದೊಳಗೆ ಏನು ಮಾಡ್ರಪ್ಪ ಅಂತಂದ್ರೆ ಇಲ್ಲಿ 2 ಕರ್ಣಗಳನ್ನು ಎಳೆದಾರು, ಇದು ಬರೋಂಗಿಲ್ಲ. ಆಮೇಲೆ ಇಲ್ಲಿ ಏನಪ್ಪ ಅಂತಂದ್ರೆ ಇದು ನೋಸ್ಗತ್ತೆ ಕೊಟ್ಟಾರ, ಆಗೋದಿಲ್ಲ. ಇದು ಪಿಲ್ಲಪ್ ಮಾಡ್ಯಾರ, ಹೌದಾ, ಇದು ಆಗಂಗಿಲ್ಲ. ಇದು ಲಾಸ್ಟ್ ಒನ್ ನೋಡ್ರಿ, ಲಾಸ್ಟ್ ಒನ್ ಒಳಗೆ ಏನಪ್ಪ ಅಂತಂದ್ರೆ ಇದು ಸೇಮ್, ಇವೆರಡು ಸೇಮ್ದವು, ಹೌದಾ. ಇದೇನಾಗ್ತೈತಪ್ಪ ಅಂದರೆ ಇದ್ರೊಳಗೆ ಇದು ಉತ್ತರ ಆಗ್ತೈತಿ. ಇದ್ರೊಳಗೆ ಯಾವ್ದು ಆಗ್ತೈತಿ, ಇದು ಡಿ ಆಗ್ತೈತಿ, ಇದ್ರೊಳಗೂ ಡಿ ಆಗ್ತೈತಿ. ಹಿಂಗೇನಪ್ಪ ಅಂತಂದ್ರೆ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿರ್ತಾರೆ. ಇದು ಈ ಕಡೆ ಸೈಡ್ ಅಂದರೆ ಎಡಬದಿಗೆ ಒಂದು 4 ಚಿತ್ರಗಳನ್ನು ಕೊಟ್ಟಿರ್ತಾರೆ. ಈ ಕಡೆ ಬಲಬದಿಗೆ ಏನಪ್ಪ ಅಂತಂದ್ರೆ 4 ಚಿತ್ರಗಳನ್ನು ಕೊಟ್ಟಿರ್ತಾರೆ. ಈ ಚಿತ್ರದೊಳಗೆ ಈ ಚಿತ್ರ ಆಗ್ತೈತಿ ಏನಿಲ್ಲ ಅಂಥೇಳಿ ನಾವು ಅಂದರೆ ಹೋಲುವಂತಹ ಚಿತ್ರಗಳನ್ನು ಗುರುತಿಸ್ರಿ ಅಂಥೇಳಿ ಹೇಳ್ತಾರೆ. ಇನ್ನೊಂದು ಇದ್ರೊಳಗೆ ಇಷ್ಟ ಚಿತ್ರಗಳು ಚಿತ್ರಗಳು ಬರ್ತಾವೆ ಅಂತೇನಿಲ್ಲ. ಅಂದರೆ ಹೆಂಗೆ ಇದು ಏನಪ್ಪ ಅಂತಂದ್ರೆ ಇಷ್ಟು ದಪ್ಪ ಬುಕ್ ಐತಿ. ಇದು ಮಿನಿಮಮ್ ಏನಿಲ್ಲಪ್ಪ ಅಂತಂದ್ರೂ 400ರಿಂದ 500 ಪೇಜಸ್ ಒಂದು ಬುಕ್ ಐತಿ, ಹೌದಾ. ಈ ಇಷ್ಟರೊಳಗೆ ಏನಪ್ಪ ಅಂತಂದ್ರೆ ಎಷ್ಟೊಂದು ಡಯಾಗ್ರಾಮ್ಸ್ ಬರ್ತಾವೆ. ಆಮೇಲೆ ಒಂದು ಏನಿಲ್ಲಪ್ಪ ಅಂತಂದ್ರೆ ಒಂದೊಂದು 200, 300 ಅಥವಾ 400 ತನಕ ಏನಪ್ಪ ಅಂತಂದ್ರೆ ಡಯಾಗ್ರಾಮ್ಸನ್ನು ಬರ್ತಾಯಿದ್ರು. ಒಂದೊಂದು ಪೇಜ್ ಒಳಗೆ 4 ತಂದ್ರೂ ಸಿಕ್ಕಾಪಟ್ಟೆ ಡಯಾಗ್ರಾಮ್ಸ್ ಬರ್ತಾವೆ. ಆ ಡಯಾಗ್ರಾಮ್ಸ್ ಒಳಗೆ ಏನಪ್ಪ ಅಂತಂದ್ರೆ ಯಾವ ರೀತಿ ಚಿತ್ರಗಳನ್ನ ಕೇಳ್ತಾರೆ, ಯಾವ ರೀತಿ ನಮಗೇನಪ್ಪ ಅಂತಂದ್ರೆ ಆಯ್ಕೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತಾ ಹೋಗ್ತೀನಿ. ಯಾರೂ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾರನ್ನು ನನ್ನ ಕ್ಲಾಸಿಗೆ ನಾನು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಡೈಲಿ ಮಾಡುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಅದನ್ನೆಲ್ಲ ನಿಮ್ಗೆ ಬಂದು ರೀಚ್ ಆಗ್ತಾವೆ, ಅದನ್ನೆಲ್ಲ ನೋಡಿರಿ. ಆಮೇಲೆ ನಿಮ್ಮ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಒಂದು 10 ನಿಮಿಷಗಳ ಕಾಲ ಏನು ಮಾಡಿರಿ, ಟಿ ವಿಗೆ ಕನೆಕ್ಟ್ ಕೊಟ್ಟು ನೋಡಿಸ್ರಿ. ಅಂದ್ರೆ ಅವ್ರು ಸ್ವಲ್ಪ ಏನಪ್ಪ ಅಂತಂದ್ರೆ ಈ 2 ತಿಂಗಳ ಕಾಲ ಇದೇನ 2 ತಿಂಗಳಾಗ ಮುಗ್ಸೋಕೆ ಪ್ರಯತ್ನ ಪಡ್ತೀನಿ, ಹಾಗೇನಿಲ್ಲ. ಆಮೇಲೆ ಈ 2 ತಿಂಗಳಾಗ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಬೇಸಿಕ್ ನವೋದಯವನ್ನು ನಾವು ಹೇಳಿಕೊಟ್ಟು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಸನ್ ಇರೋಂಗಿಲ್ಲ. ಒಮ್ಮೆ ನೀವು ಮಕ್ಕಳನ್ನ ಹೋಗಿ ಏನದ ಸ್ವಿಮ್ಮಿಂಗ ಕಲಿಸಲಾದ ಪಟಕನ ಹೋಗಿಲ್ಲ ಸ್ವಿಮ್ಮಿಂಗ್ ಪೂಲ್ನಾಗ ಎಸೆದ್ರೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಬರೋಂಗಿಲ್ಲ. ಹಂಗೆ ಇದು ಕೂಡ, ಹೌದಾ. ನೀವು ಪಟ್ನ ಹೋಗಿ ನವೋದಯಕ್ಕೆ ಅಡ್ಮಿಷನ್ ಮಾಡ್ರಂದ್ರೆ ಜಲ್ದಿ ಮಕ್ಕಳು ಕಲಿಯೋಂಗಿಲ್ಲ. ಅವ್ರಿಗೆ ಸ್ವಲ್ಪ ಮೆಂಟಲಿಯಾಗಿ ಪ್ರಿಪೇರ್ ಆಗಬೇಕಾಗತ್ತೆ. ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಮಕ್ಕಳಿಗೆ ಬೇಸಿಕ್ ಚಿತ್ರಗಣಿತ ಮತ್ತು ಗದ್ಯ ಭಾಗಗಳನ್ನು ನಾವು ಯಾವ ರೀತಿ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋದನ್ನು ನಾನಿಲ್ಲಿ ಹೇಳಕತ್ತೀನಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗಾಗಲಿ ಆಮೇಲೆ ನಿಮ್ಮ ಮಕ್ಕಳ ಕ್ಲಾಸ್ಮೇಟ್ಸ್ ಆಗಲಿ ಹೇಳ್ರಿ ಅವ್ರಿಗೆ, ಹಿಂಗೆ ನವೋದಯದ ಕ್ಲಾಸಸ್ ಸ್ಟಾರ್ಟ್ ಆಗ್ಯಾವು, ಅವ್ರಿಗೇನಪ್ಪ ಅಂತಂದ್ರೆ ಕೊಡ್ರಿ, ಹೇಳ್ರಿ ಅವ್ರಿಗೆ ಹಿಂಗೆ ಎಲ್ಲ ಬರ್ತೈತಿ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ಆಮೇಲೆ ಏನಪ್ಪ ಅಂತಂದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ನಾನು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅವು ನಿಮಗೆ ಬಂದು ತಲುಪ್ತಾವೆ. ಇದಷ್ಟೇ ಅಲ್ಲ, ನವೋದಯ ಬಗ್ಗೆ ಅಷ್ಟು ನಾವು ಏನಪ್ಪ ಅಂದ್ರೆ ನಾಲೆಜನ್ನು ಕೊಡೋಂಗಿಲ್ಲ. ಅದ್ರ ಜೊತೆಗೂ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ GK ಕ್ವಶನ್ಸು, ಮೊರಾರ್ಜಿ ಎಕ್ಸಾಮ್, RMSA, ಹೌದಾ, ಇವೆಲ್ಲ ಎಕ್ಸಾಮ್ಗೆ ನಾವು ಯಾವ್ಯಾವ ಕ್ವಶನ್ಸ್ ಬೀಳಬಹುದಾದಂತಹ ಕ್ವಶನ್ಸ್ ಯಾವ್ಯಾವುದಾವಲ್ಲ ಅವ್ರ ನಾನು ಹೇಳ್ಕೊತ ಹೋಗ್ತೀನಿ. ನೀವು ಡೈಲಿ 5ರಿಂದ 10 ನಿಮಿಷಗಳ ಕಾಲ
ಎಷ್ಟೆಷ್ಟೋ ಟೈಮ್ಗಳನ್ನ ನಾವು ವೇಸ್ಟ್ ಮಾಡ್ತೀವಿ, ಹೌದಾ? ಆ ಟೈಮನ್ನು ಅಲ್ಲಿ ವೇಸ್ಟ್ ಮಾಡೋ ಬದಲು ಇಲ್ಲಿ ಕೇವಲ 5ರಿಂದ 10 ನಿಮಿಷಗಳ ಕಾಲ ಈ ವಿಡಿಯೋಗಳನ್ನ ನೋಡಿದ್ರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಮಕ್ಕಳಿಗೂ ಒಳ್ಳೆಯದು. ಆಯಿತಾ? ಇವತ್ತು ಈ ಕ್ಲಾಸ ಇಷ್ಟು ಸಾಕು. ನಾಳೆ ಏನಪ್ಪ ಅಂತಂದ್ರೆ ಭಾಗ 3, ಹೌದಾ? ಭಾಗ 3 ನಾನೇನು ಮಾಡ್ತೀನಪ್ಪ ಅಂತ ನಿಮಗೆಲ್ಲರಿಗೂ ಡಯಾಗ್ರಾಮ್ಸ ಯಾವ ರೀತಿ ಬರ್ತಾವೆ ಅಂದರೆ ಭಾಗ 3 ಒಳಗೆ ಯಾವ ರೀತಿ ಚಿತ್ರಗಳು ಬರ್ತಾವೆ ಅಂಥೇಳಿ ನಾನು ಇಲ್ಲಿ ಹೇಳ್ತೀನಿ. ಆಯಿತಾ? ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಹೇಳಬೇಕು, ಯಾಕಂತಂದ್ರೆ ಇವತ್ತೊಬ್ಬರು ಕಮೆಂಟ್ ಮಾಡಿದ್ರಿ, ನಂಗೆ ಭಾಳ ಸಂತೋಷ ಆಯಿತು. ಕಮೆಂಟ್ ಮಾಡಿದವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ. ಆಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ರಿ, ಅವ್ರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ಭಾಳ ಸಂತೋಷ ಆಯ್ತು ನಿಮ್ಮ ಕಮೆಂಟ್ ಓದಿ. 24 ಕ್ಯಾರೆಟ್ ಗೋಲ್ಡ್ ಕೊಟ್ಟಂಗೆ ಆಯ್ತು ನನಗೆ, ನಿಜವಾಗ್ಲೂ ಹೇಳಬೇಕಂದ್ರೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಸದಾ ನನಗೆ ಹಿಂಗೆ ಇದೆ ಇಲ್ಲಿ. ನಿಮ್ಮ ಸಪೋರ್ಟ್ ಇಲ್ಲಂದ್ರೆ ನನಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇನ್ನೊಂದು ಸಲ ಹೇಳ್ತೀನಿ, ಧನ್ಯವಾದಗಳು. ಜೈ ಶ್ರೀರಾಮ್.